ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಇಂಗ್ಲೀಷ್ ಮೀಡಿಯಂ ಸೈನ್ಸ್ನ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಿ, ಒಂದು ರಿವೈಸನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಒಂದು ಎಕ್ಸಾಮಲ್ಲಿ ನಿಮಗೆ ಪಾಸ್ ಆಗ್ತೀನೋ ಇಲ್ವೋ ಅಂತಕ್ಕಂತಹ ಒಂದು ಡೌಟ್ ಇದ್ದರೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಉಪಯೋಗಿಸ್ಕೊಳ್ರಿ. ಇದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತಹದ್ದನ್ನೆಲ್ಲದನ್ನು ಸಹ ನೀವು ಫಾಲೋ ಮಾಡಿದ್ರಿ ಅಂತಂದರೆ ನೀವು ಖಂಡಿತ ಎಕ್ಸಾಮಲ್ಲಿ ಸೈನ್ಸ್ ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀರಾ. ಸೊ ಒಂದು ಸಿಂಪಲ್ ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ನೋಡೋಣ ಈಗ ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಏನೇನಿದೆ ಅಂತೇಳಿ. ಸ್ಟೂಡೆಂಟ್ಸ್, ನಾವು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀವಿ ಏನೇನನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪಾಸ್ ಮಾಡ್ಬೋದು ಅಂತ. ನಾವಿಲ್ಲಿ 50 ಮಾರ್ಕ್ಸ್ಗೆ ಟಾರ್ಗೆಟ್ ಕೊಡ್ತಾ ಇದ್ದೀವಿ. ನಿಮಗೆ 28 ಮಾರ್ಕ್ಸು ಪಾಸಿಂಗ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ 28 ಮಾರ್ಕ್ಸನ್ನು ತಗೊಂತೀರಿ. ಇಲ್ಲಿ ನೋಡಿರಿ, ಡ್ರಾಯಿಂಗ್ಸು ಇದನ್ನು ಫಿಗರ್ಸನ್ನು ಡ್ರಾ ಮಾಡಲಿಕ್ಕೆ 12 ಮಾರ್ಕ್ಸ್ ನಿಮಗೆ ಫಿಗರ್ಸ್ ಇದ್ದೇ ಇರ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ಫಿಗರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ. ಅದನ್ನು ಪ್ರಾಕ್ಟೀಸ್ ಮಾಡಿರಿ, ಲೇಬಲ್ ದ ಪಾರ್ಟ್ಸ್ ಮಾಡಿರಿ, 12 ಮಾರ್ಕ್ಸ್ ನಿಮಗೆ ಕಾಯಮ್ಮು. ಮತ್ತು ಎಲೆಕ್ಟ್ರಾನಿಕ್ ಡಾರ್ಕ್ ಸ್ಟ್ರಕ್ಚರು, ಹೈಡ್ರೋಕಾರ್ಬನ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿರಿ. ನೇಮಿಂಗ್ ದ ಕಾಂಪೌಂಡ್ಸ್ ಬೈ ಯೂಸಿಂಗ್ ದ ಫಂಕ್ಷನಲ್ ಗ್ರೂಪ್ಸ್. ಸೊ ಇಷ್ಟನ್ನು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ, 4 ಮಾರ್ಕ್ಸ್ ಇರ್ತದೆ. ಸೊ ಫಾರ್ಮುಲಾಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ದ ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಆ್ಯಂಡ್ ಎಸ್ಐ ಯೂನಿಟ್ಸ್. ಸೊ ಫಾರ್ಮುಲಾಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಅಟ್ಲೀಸ್ಟ್ ನಿಮಗೆ ಫಾರ್ಮುಲಾಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಫಾರ್ಮುಲಾ ಹಾಕಿದ್ರೂ ಸಹ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಅದರದ್ದು 4 ಮಾರ್ಕ್ಸ್ ಇರ್ತದೆ. ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ಸು 2 ಮಾರ್ಕ್ಸ್ ಇರ್ತದೆ. ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಈಸಿ ಇರ್ತದೆ. ಡಿಫ್ರೆನ್ಸಸ್ ಆಫ್ ಕಾನ್ಸೆಪ್ಟ್ಸು, ಕೆಲವು ಡಿಫ್ರೆನ್ಸ್ ಇರ್ತದೆ, ಎರಡಕ್ಕೆ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ, ಅದು 4 ಮಾರ್ಕ್ಸಿಗೆ ಇರ್ತದೆ. ಅದು ಭಾಳ ಈಸಿ ಇರ್ತಕ್ಕಂಥದ್ದು. ಯಾವ್ಯಾವುದನ್ನು ಡಿಫ್ರೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೇವೆ ನಾವು, ಅದನ್ನು ಕಲ್ತ್ಕೊಂಡ್ರೆ ಸಾಕು. ಆ್ಯಂಡ್ ರಿಮೆಂಬರಿಂಗ್ ರಿಯಾಕ್ಟಿವಿಟಿ ಸೀರೀಸ್ ಫಾರ್ ದ ಮೆಟಲ್ಸ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಈಕ್ವೇಷನ್ಸ್. ಆ ರಿಯಾಕ್ಟಿವಿಟಿ ಸೀರೀಸನ್ನು ನೀವು ನೆನ್ಪಿಟ್ಕೊಂಡ್ರೆ ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ಅದನ್ನು ಸಹ ಆನ್ಸರ್ ಮಾಡ್ಬೋದು. ಆ್ಯಂಡ್ ಲಿಸ್ಟಿಂಗ್ ಔಟ್ ದ ಯೂಸಸ್ ಆಫ್ ದ ಕೆಮಿಕಲ್ ಕಾಂಪೌಂಡ್ಸ್. ಕೆಲವು ಕೆಮಿಕಲ್ ಕಾಂಪೌಂಡ್ಸು, ಈಗ ಕಾಸ್ಟಿಕ್ ಸೋಡಾ, ವಾಷಿಂಗ್ ಸೋಡಾ, ಇವುಗಳದ್ದು ಇಂತಹ ಒಂದು ಕಾಂಪೌಂಡ್ಸ್ಗಳದ್ದು ಯೂಸಸ್ಸನ್ನು ನೀವು ನೆನಪಿಟ್ಕೊಂಡ್ರೆ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಸೆಲೆಕ್ಟೆಡ್ ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸು, ಕೆಲವು ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಇದೆ 1 ಮಾರ್ಕ್ಸ್ದು. ಅದರಲ್ಲಿ ಔಟ್ ಆಫ್ 8 ಮಾರ್ಕ್ಸಿಗೆ ನಿಮಗೆ 4 ಮಾರ್ಕ್ಸ್ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆನ್ಸರಿಂಗ್ ಈಸಿ ಕ್ವಶನ್ 2, 3, 4, 5 ಈಸಿ ಕ್ವಶನ್ಸ್ ಇದೆ. ಆ ಈಸಿ ಕ್ವಶನ್ಸನ್ನು ಆನ್ಸರ್ ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಸಿಗ್ತದೆ. ಆ್ಯಂಡ್ ಆನ್ಸರಿಂಗ್ ಹೈಯರ್ ಆರ್ಡರ್ ಥಿಂಕಿಂಗ್ ಆ್ಯಂಡ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್, ಅಟ್ಲೀಸ್ಟ್ ನೀವು ಒಂದು 4 ಮಾರ್ಕ್ಸ್ ತೊಗೊಳ್ಳೋಂಥ ಚಾನ್ಸಸ್ ಇರ್ತದೆ. ಟೋಟಲಿ ಟಾರ್ಗೆಟ್ ಇಲ್ಲಿ 50 ಮಾರ್ಕ್ಸನ್ನು ನಿಮಗೆ ನೀವು ತೊಗೋಬೋದು. ಸೊ ಆ ಒಂದು ಪ್ಯಾಕೇಜನ್ನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡೋಣ ಯಾವ್ಯಾವ ಕ್ವಶನ್ಸ್ ಇಲ್ಲಿ ಡಯಾಗ್ರಾಮ್ಸ್. ಫಸ್ಟಿಗೆ ಯಾವ ಡಯಾಗ್ರಾಮ್ಸನ್ನು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ ಡಯಾಗ್ರಾಮ್ಸನ್ನು ನೋಡೋಣ. ಪ್ರಾಕ್ಟೀಸ್ ಯಾವ್ದು ಮಾಡಬೇಕು ನೀವು ಅಂತೇಳಿ ನೋಡಿರಿ. ಫಸ್ಟ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಇದರಲ್ಲಿ ಪಾರ್ಟ್ಸ್ಗಳನ್ನು ನೋಡ್ಕೊಳ್ರಿ, ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು. ನಿಮಗೆ ಒಂದೊಂದು 2 ಪಾರ್ಟ್ಸನ್ನು ಮಾರ್ಕ್ ಮಾಡ್ಲಿಕ್ಕೆ ಕೊಡ್ತಾರೆ, ಹಾಫ್ ಮಾರ್ಕ್ಸಿಗೆ ಇರ್ತದೆ. ಡಯಾಗ್ರಾಮ್ಗೆ 2 ಮಾರ್ಕ್ಸ್ ಇರ್ತದೆ. ಟೋಟಲಿ ಒಂದು ಡಯಾಗ್ರಾಮ್ಗೆ ನಿಮಗೆ ಆಲ್ರೆಡಿ 3 ಮಾರ್ಕ್ಸ್ ಇರ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಹಾಗಾಗಿ 2 ಮಾರ್ಕ್ಸಿಗೆ ಕೊಟ್ಟರೆ 1.5 ಮಾರ್ಕ್ಸು ಡಯಾಗ್ರಾಮ್ಗೆ ಇರ್ತದೆ. ಒಂದೇ ಒಂದು ಪಾರ್ಟನ್ನು ಕೊಟ್ಟಿರ್ತಾರೆ ಮಾರ್ಕ್ ಮಾಡಲಿಕ್ಕೆ, ಅದು 2 ಮಾರ್ಕ್ಸ್ಗೆ ಇರ್ತದೆ. ಸೊ ಇನ್ನು ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದೆ. ಸೊ ಇದ್ರದ್ದು ಸಹ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಆಲ್ಸೋ ಆಸಿಡ್ ಸೊಲ್ಯೂಷನ್ಸ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಇದು ಡಯಾಗ್ರಾಮು, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ಈ ಮೆಟಲ್ ಮೇಲೆ ಸ್ಟೀಮ್ ಯಾವ ಥರ ಆಕ್ಷನ್ ಮಾಡ್ತಕ್ಕಂಥದ್ದು, ಇದು ಸಹ ಒಂದನ್ನು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಟೆಸ್ಟಿಂಗ್ ಆಫ್ ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್, ಇದು ಡಯಾಗ್ರಾಮು. ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರು. ಆ್ಯಂಡ್ ಓಪನ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟದು. ಆ್ಯಂಡ್ ಹ್ಯೂಮನ್ ಎಲಿಮೆಂಟ್ರಿ ಕೆನಲ್, ಇದು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ. ಹಾರ್ಟು. ಆ್ಯಂಡ್ ಆಲ್ಸೋ ಎಕ್ಸ್ರಿಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸು, ಎಕ್ಸ್ರಿಟರಿ ಸಿಸ್ಟಮ್ಮು. ಇದು ರೇ ಡಯಾಗ್ರಾಮ್ ಅಷ್ಟೇ. ಇಲ್ಲಿ ಇದನ್ನು ಈ ಥರದ್ದು ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಥರ ಡಯಾಗ್ರಾಮ್ಸನ್ನು ನೀವು ಬಿಡಿಸಿ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸ್ಟ್ರಕ್ಚರ್ ಆಫ್ ದ ನೆಫ್ರಾನ್ನ ಸ್ಟ್ರಕ್ಚರು, ಈ ಟೈಪ್ ಕೂಡ ನೀವು ಬರೀಬೋದು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು. ಆ್ಯಂಡ್ ಆಲ್ಸೋ ಸ್ಟ್ರಕ್ಚರ್ ಆಫ್ ದ ನೆಫ್ರಾನ್, ಇದು ನ್ಯೂರಾನ್ ಆಗಬೇಕು, ನೆಫ್ರಾನ್ ಅಂತ ಆಗ್ಬಿಟ್ಟಿದೆ. ಇದು ಸ್ಟ್ರಕ್ಚರ್ ಆಫ್ ದ ನ್ಯೂರಾನ್ ಸೆಲ್ಲನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ನೆಫ್ರಾನ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ನೆಫ್ರಾನು, ಇಲ್ಲಿ ಇರ್ತಕ್ಕಂಥದ್ದು ಇದು ನ್ಯೂರಾನ್ ಆಗಬೇಕು. ಹಾಗಾಗಿ ನೆಕ್ಸ್ಟು ಹ್ಯೂಮನ್ ಬ್ರೈನನ್ನು ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಆಲ್ಸೋ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಇದು 2 ಮಾರ್ಕ್ಸಿಗೆ ಕೊಡ್ತಕ್ಕಂಥದ್ದು. ಈ ಸರ್ಕ್ಯೂಟನ್ನು ಬರೆದ್ರೆ ನಿಮಗೆ 1.5 ಮಾರ್ಕ್ಸ್ ಇರ್ತದೆ. ಇಲ್ಲಿ ಯಾವ್ದಾರು ಒಂದು, ಇದು ಬಲ್ಪು, ಇದು ಸ್ವಿಚ್ಚು, ಇದು ಅಮ್ಮೀಟರು, ಇದು ಬ್ಯಾಟ್ರಿ, ಇದರಲ್ಲಿ ಯಾವ್ದಾರು ಒಂದು ಪಾರ್ಟ್ಸನ್ನು ಲೇಬಲ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಅದನ್ನು ಲೇಬಲ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗ್ತದೆ. ಭಾಳ ಈಸಿಯಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಒಂದಷ್ಟು ಸಿಂಬಲ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ಕೆಲವು ಸಿಂಬಲ್ಸನ್ನು ಆಬ್ಜೆಕ್ಟಿವ್ ಟೈಪಿಗೆ MCQ ಕ್ವಶನ್ಸಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಾರ್ ಸ್ಟಡಿಂಗ್ ಹೋಮ್ಸ್ ಲಾ ಇದು ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲಿ ಕಾಂಬಿನೇಷನ್ ಬ್ಯಾಟ್ರಿಯನ್ನು ಹಾಕಿರ್ತಕ್ಕಂಥದ್ದು.
ಆ್ಯಂಡ್ ರೆಸಿಸ್ಟರ್ಸ್ ಇನ್ ಸೀರೀಸ್ ನೋಡ್ರಿ, ಇದು ಸೀರೀಸಲ್ಲಿ ಕಂಟಿನ್ಯೂ ರೆಸಿಸ್ಟರ್ಸನ್ನು ಫಿಕ್ಸ್ ಮಾಡಿದ್ರೆ ಸೀರೀಸಲ್ಲಿ ವೋಲ್ಟ್ ಮೀಟ್ರ್ ಅಲ್ಲಿ ಫಿಕ್ಸ್ ಮಾಡಬೇಕು, ಒಮೀಟ್ರ್ ಅಲ್ಲಿ ಫಿಕ್ಸ್ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ವೋಲ್ಟ್ ಮೀಟರ್ನ ಯಾವಾಗಲೂ ಸಹ ನಾವು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡ್ತೀವಿ, ಆ ಮೀಟರ್ನ ಇಲ್ಲಿ ಸೀರೀಸಲ್ಲಿ ಕನೆಕ್ಷನ್ ಮಾಡ್ತೀವಿ. ಇವನ್ನು ಸಹ ಕ್ವಶನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಪ್ಯಾಟರ್ನ್ ಆಫ್ ದ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಆ್ಯಂಡ್ ಎಲೆಕ್ಟ್ರಿಕ್ ಮೋಟಾರ್ದು ಈ ಡಯಾಗ್ರಾಮು ಅಥವಾ ಇದು ಎರಡರೊಳಗೆ ಒಂದು ಡಯಾಗ್ರಾಮನ್ನು ನೀವು ಬರೀಬೋದು. ಆ್ಯಂಡ್ ಆಲ್ಸೋ ಇಲಿಸ್ಟ್ರೇಷನ್ ಆಫ್ ದ ಪ್ರಿನ್ಸಿಪಲ್ ಆಫ್ ದ ಜನ್ರೇಟರು, ನೋಡಿರಿ ಜನ್ರೇಟರ್ಗೆ ಇದನ್ನು ಬರೀಬೋದು, ಇದನ್ನು ಸಹ ಬರೆದಿದೆ. ಎರಡರಲ್ಲಿ ಯಾವ ಥರ ಡಯಾಗ್ರಾಮ್ ಬೇಕಾದ್ರೂ ನೀವು ಬರೀಬೋದು, ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಆಲ್ಸೋ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ದ ಫ್ಲವರ್, ನೋಡಿರಿ ಫ್ಲವರ್ದು ಇಲ್ಲಿ ಜರ್ಮಿನೇಷನ್ ಆಫ್ ದ ಪೋಲನ್ ಆನ್ ಸ್ಟಿಗ್ಮಾ, ಇದನ್ನು ಇದೇ ಥರ ಕೇಳಿದರೆ ಬರೀಬೇಕು. ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಅಂತ ಕೇಳಿದರೆ ಇದು ಬರೀರಿ, ಫ್ಲವರ್ ಅಂತ ಕೇಳಿದ್ರೆ ಇದನ್ನು ಲಾಂಜಿಟ್ಯೂಡಲ್ ಸೆಕ್ಷನನ್ನು ಬರೀಬೇಕು. ಇನ್ನು ಕೆಲವು ರೇ ಡಯಾಗ್ರಾಮ್ಸ್ ಇದೆ, ಅವನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನಿಮಗೆ ಕೊಟ್ಟಿದ್ದಾರೆ. ಇನ್ಫಿನಿಟಿನಲ್ಲಿದ್ದಾಗ, ಬಿಯಾಂಡ್ ಸಿ ಇದ್ದಾಗ, ಅಟ್ ಸಿ ಇದ್ದಾಗ, ಬಿಟ್ವೀನ್ ಸಿ ಆ್ಯಂಡ್ ಎಫ್, ಅಟ್ ಎಫ್, ಬಿಟ್ವೀನ್ ಪಿ ಆ್ಯಂಡ್ ಎಫ್, ಇವುಗಳಿಗೆ ರೇ ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅಟ್ ಇನ್ಫಿನಿಟಿ ಇದ್ದಾಗ ನೀವು ಮೇಯ್ನ್ ಏನು ನೋಡ್ಕೋಬೇಕು ಗೊತ್ತಾ, ಈ ಬಂದಂತಹ ರೇಸು ಯಾವ ಕಡೆ ವಾಪಸ್ ಹೋದವು ಅದನ್ನು ನೋಡ್ಕೊಳ್ರಿ ಇನ್ಫಿನಿಟಿಯಿಂದ ಬಂದಾಗ. ಬಿಯಾಂಡ್ ಸಿ ಇದ್ದಾಗ ಆ್ಯಂಡ್ ದಿಸ್ ಒನ್ ಈಸ್ ಅಟ್ ಸಿ ಇದ್ದಾಗ ಆಬ್ಜೆಕ್ಟ್ ಎಲ್ಲಿದೆ, ಇಮೇಜ್ ಎಲ್ಲಿದೆ, ಆರೋ ಮಾರ್ಕ್ ಇವೆರಡು ಎಲ್ಲೆಲ್ಲಿ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ರಿ. ಆ್ಯಂಡ್ ಆಲ್ಸೋ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ನಡುವೆ ಇದ್ದಾಗ ನೋಡಿರಿ, ಇಲ್ಲಿ ಆಬ್ಜೆಕ್ಟ್ ಇದೆ, ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಸೊ ಇವನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಆ್ಯಂಡ್ ಆಲ್ಸೋ ಇನ್ಫಿನಿಟಿನಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಇದರಲ್ಲಿ ಎಫ್ ಮತ್ತು ಪಿ ನಡುವೆ ಆಬ್ಜೆಕ್ಟನ್ನು ಇಟ್ಟಾಗ ಇಲ್ಲಿ ಬಿಹೈಂಡ್ ದ ಮಿರರ್ ಇಲ್ಲಿ ಫಾರ್ಮೇಷನ್ ಆಗ್ತದೆ ಇಮೇಜು. ಸೊ ಇವನ್ನ ರೇ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆ್ಯಂಡ್ ಆಲ್ಸೋ ರೇ ಡಯಾಗ್ರಾಮ್ಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸಸ್ಸು, ಇಲ್ಲಿ ನೀವು ನೋಡಿದ್ದು ಇದು ಮಿರರ್ಸ್ದು. ಈಗ ಇಲ್ಲಿ ನಾವು ಮುಂದೆ ನೋಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಲೆನ್ಸ್ದು ಇದು ರೇ ಡಯಾಗ್ರಾಮ್ ಬರ್ತದೆ. ಸೊ ಲೆನ್ಸ್ದು ರೇ ಡಯಾಗ್ರಾಮ್ ಯಾವ್ಯಾವುದಕ್ಕೆ ಕರೆಕ್ಟಾಗಿ ನೀವು ನೋಡ್ಕೋಬೇಕು. ಇನ್ಫಿನಿಟಿನಲ್ಲಿ ಇದ್ದಾಗ ಯಾವುದು, ಆಮೇಲೆ ಬಿಯಾಂಡ್ 2f1 ಇದ್ದಾಗ ಯಾವುದು, ಅಟ್ 2f1 ಇದ್ದಾಗ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತದೆ, ಸೊ ಅಲ್ಲಿ F2f ಮತ್ತು ಎಫ್ ನಡುವೆ ಎಲ್ಲಿ ಫಾರ್ಮೇಷನ್ ಆಗ್ತದೆ, ಇದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಪಾಸ್ ಮಾಡೋದು ಭಾಳ ಕಷ್ಟ ಇರ್ತದೆ. ಹಾಗಾಗಿ ಡಯಾಗ್ರಾಮ್ಸನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಇದರಲ್ಲಿ ನಿಮಗೆ ಕಾನ್ಕೇವ್ ಲೆನ್ಸಲ್ಲಿ ಎರಡೇ ಡಯಾಗ್ರಾಮ್ ಬರೋದು, ಹಾಗಾಗಿ ಕಾನ್ಕೇವ್ ಲೆನ್ಸಲ್ಲಿ ಕೇಳ್ತಕ್ಕಂಥದ್ದು ಕಡಿಮೆ, ಆದ್ರೂ ಕಾನ್ವೆಕ್ಸ್ ಲೆನ್ಸ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇರ್ತದೆ. ಸ್ಕಿಮ್ಯಾಟಿಗ್ರಾಮ್ ಆಫ್ ದ ಗ್ಯಾಸ್ ಪ್ಲಾಂಟ್, ಇದು ಭಾಳಷ್ಟು ಸಲ ಕೇಳಿದ್ದಾರೆ, ಬಯೋಗ್ಯಾಸ್ ಪ್ಲಾಂಟ್ದು, ಇದನ್ನು ಸಹ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಾವು ಎಲೆಕ್ಟ್ರಾನ್, ಇದು ಡಯಾಗ್ರಾಮ್ಸ್ ಆಯಿತು. ನೆಕ್ಸ್ಟ್ ಬಂದರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಹೈಡ್ರೋಜನ್ಗೆ ಯಾವ ಥರ ಬರೀಬೇಕು ಡಾಟ್ ಸ್ಟ್ರಕ್ಚರು, ಕಾರ್ಬನ್ಗೆ ಯಾವ ಥರ ಬರೀಬೇಕು, ಆ್ಯಂಡ್ ಈಥೇನ್ಗೆ ಇದು ಡಾಟ್ ಸ್ಟ್ರಕ್ಚರು, ಈಥೀನ್ಗೆ ಇದು, ಈ ತೈನ್ಗೆ ಈ ಡಾಟ್ ಸ್ಟ್ರಕ್ಚರು. ಸೊ ಎಲ್ಲೆಲ್ಲಿ ಇಲ್ಲಿ ಇದು ಸಿಂಗಲ್ ಬಾಂಡು ಸಿ ನಡುವೆ, ಇದು ಸಿ ನಡುವೆ ಡಬಲ್ ಬಾಂಡು 4 ಎಲೆಕ್ಟ್ರಾನ್ಸ್ ಬಂದಿದೆ. ಇಲ್ಲಿ ಸಿ ನಡುವೆ 6 ಎಲೆಕ್ಟ್ರಾನ್ಸ್ ಅಂದರೆ ತ್ರಿಬಲ್ ಬಾಂಡು, ಎರಡೆರಡು ಎಲೆಕ್ಟ್ರಾನ್ಸ್ಗೆ ಒಂದೊಂದು ಬಾಂಡ್ ಬರ್ತದೆ ಇಲ್ಲಿ ಅವ್ರದ್ರ ನಡುವೆ. ಆ್ಯಂಡ್ ಆಲ್ಸೋ ಈ ಥೈನ್ಗೆ ಯಾವ ಥರ ಬರೀಬೇಕು, ಇದು ಪ್ರೋಪೇನ್ ಸಿ 3 ಕಾರ್ಬನ್ ಆಟಮ್ಸ್ ಬಂದಾಗ ಯಾವ ರೀತಿ ಬಾಂಡಿಂಗ್ ಆಗ್ತದೆ, ಅದರದ್ದು ಡಾಟ್ ಸ್ಟ್ರಕ್ಚರ್ ಯಾವ ರೀತಿ. ಇಲ್ಲಿ ಬಾಂಡ್ ಬರೆಯೋದ್ರ ಬದಲಿಗೆ ಎರಡೆರಡು ಎಲೆಕ್ಟ್ರಾನ್ಸ್ ಬರಿತೀವಿ ಅಷ್ಟೇ. ಇದು ನೀವು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀತಿರಲ್ಲ, ಇಲ್ಲಿ ಒಂದು ಬಾಂಡ್ ಬರೆಯೋದ್ರ ಬದಲಿಗೆ ಎರಡು ಡಾಟ್ಸು, ಇಲ್ಲಿ ಎಲ್ಲೆಲ್ಲಿ ಒಂದೊಂದು ಬಾಂಡ್ ಬರ್ತದೋ ಅಲ್ಲಿ ಎರಡೆರಡು ಡಾಟ್ಸ್ಗಳು ಬರ್ತಾ ಹೋಗ್ತದೆ ಅಷ್ಟೇ. ಇನ್ನು ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ದ ಸಲ್ಫರ್ ಮಾಲಿಕ್ಯೂಲು 8 ಮಾಲಿಕ್ಯೂಲ್ಸ್ ಇರುತ್ತೆ. ಇದನ್ನು ಈ ಥರನೂ ಬರೀಬೋದು, ಈ ಥರನೂ ಬರೀಬೋದು, ಎರಡು ರೀತಿಯಲ್ಲೂ ಸಹ ಬರೀಲಿಕ್ಕೆ ಪಾಸಿಬಿಲಿಟಿ ಇರ್ತದೆ. ಇದು ಆಕ್ಸಿಜನ್ದು ಡಾಟ್ ಸ್ಟ್ರಕ್ಚರು. ಆ್ಯಂಡ್ ಆಲ್ಸೋ ದಿಸ್ ಒನ್ ಈಸ್ ನೈಟ್ರೋಜನ್ದು NH3, ಅಮೋನಿಯಾ ಯಾವ ರೀತಿ ಫಾರ್ಮೇಷನ್ ಆಗ್ತದೆ NH3ದು. ಸೊ ಅವನ್ನು ಸಹ ಡಾಟ್ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಸ್ಟ್ರಕ್ಚರಲ್ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿರಿ, ಮೀಥೇನ್ದು ಮಾಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರಲ್ ಫಾರ್ಮುಲಾ, ಈಥೇನ್ದು ಮಾಲಿಕ್ಯುಲರ್ ಫಾರ್ಮುಲಾ ಇದು ಸ್ಟ್ರಕ್ಚರಲ್ ಫಾರ್ಮುಲಾ, ಪ್ರೋಪೇನ್ದು ಮಾಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರಲ್ ಫಾರ್ಮುಲಾ, ಆಮೇಲೆ ಬ್ಯೂಟೇನ್ದು, ಪೆಂಟೇನ್ದು, ಇವಿಷ್ಟನ್ನು ಸಹ ನೀವು ಪ್ರಾಕ್ಟೀಸನ್ನು ಮಾಡಿದರೆ ಇದರಲ್ಲಿ ಯಾವ್ದಾದ್ರು ಒಂದಂತೂ ಕಂಪಲ್ಸರಿ ಕೊಡ್ತಾರೆ ಬರೀರಿ ಅಂತೇಳಿ. ಆ್ಯಂಡ್ ಆಲ್ಕೇನ್ಸ್ ಕ್ಯಾನ್ ಆಲ್ಸೋ ಸೈಕ್ಲಿಕ್ ಸ್ಟ್ರಕ್ಚರ್. ಸೊ ಇಲ್ಲಿ ಸೈಕ್ಲಿಕ್ ಸ್ಟ್ರಕ್ಚರ್ ಬಂದಾಗ ಯಾವ ರೀತಿ ಬರ್ತದೆ, ಸೊ ಅವು ಸೈಕ್ಲಿಕ್ ಅಂದರೆ ಸುತ್ತ ಹಿಂಗೆ ಒಂದು ಸಿ ಬಂದು ಫಾರ್ಮೇಷನ್ ಆಗ್ತಕ್ಕಂಥದ್ದು, ಇದನ್ನು ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಅದಕ್ಕೆ ಡಯಾಗ್ರಾಮ್ಸು ನೋಡಿರಿ, ಇದು ಟ್ರಯಾಂಗಲ್ ಇದ್ದಂಗೆ ಇರುತ್ತೆ, ಸೊ ಇದು ರೆಕ್ಟ್ಯಾಂಗಲ್ ಇದ್ದಂಗೆ ಇರುತ್ತೆ, ಇದು ಪೆಂಟಗನ್ನು, ಇದು ಹೆಕ್ಸಾಗನ್ನು, ಅದಕ್ಕೆ ಇದಕ್ಕೆ ಹೆಕ್ಸೇನ್ ಅಂತ ಕರಿತೀವಿ 6 ಸೈಡ್ಸು, ಇದು ಪೆಂಟೇನ್ ಅಂತ ಕರಿತೀವಿ, ಇದು ಬ್ಯೂಟೇನು 4 ಸೈಡ್ಸ್ ಇರ್ತದೆ.
ಇದು ಬೆನ್ಝಿನ್ದು ಸ್ಟ್ರಕ್ಚರ್, ಇದು ಬೆನ್ಝಿನ್ ಸ್ಟ್ರಕ್ಚರನ್ನು ಇದು ಮಾಡಲಿಕ್ಕೆ ಬೆನ್ಝಿನ್ ಈ ರೀತಿ ಬರ್ತದೆ. ಸೊ ಈ ಥರ ಇವನ್ನ ನೀವು ಸ್ಟ್ರಕ್ಚರಲ್ ಫಾರ್ಮುಲಾಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಒಂದಷ್ಟು ಫಂಕ್ಷನಲ್ ಗ್ರೂಪ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳ್ತಾರೆ. ಇಲ್ಲಿ ಕ್ಲೋರೋ ಮತ್ತು ಬ್ರೋಮೋ ಜಾಯಿನ್ ಆದಾಗ ಅದನ್ನು ನಾವು ಯಾವ ರೀತಿ ನೇಮಿಂಗನ್ನು ಮಾಡ್ತೀವಿ ನೋಡಿರಿ. ಕ್ಲೋರೋ ಅಂದರೆ Cl ಇರ್ತದೆ, ಬ್ರೋಮೋ ಅಂದರೆ Br ಇರ್ತದೆ, ಆಲ್ಕೋಹಾಲ್ ಅಂದರೆ OH ಇರ್ತದೆ, ಆಲ್ಡಿಹೈಡ್ ಅಂದರೆ CHO ಇರ್ತದೆ, COH ಇರ್ತದೆ, ಕೀಟೋನ್ ಅಂದರೆ CO ಇರ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ COOH ಇರ್ತದೆ. ಸೊ ಇವನ್ನ ಒಂದು ನೀವೇನು ಫಂಕ್ಷನಲ್ ಗ್ರೂಪ್ ಇದೆಯಲ್ಲ, ಈ ಗ್ರೂಪನ್ನು ನೆನ್ಪಿಟ್ಕೊಂಡ್ರೆ ಇದು ಸಹ ಆಬ್ಜೆಕ್ಟಿವ್ ಟೈಪಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ. ಆ್ಯಂಡ್ ನೇಮಿಂಗ್ ದ ಕಾರ್ಬನ್ ಕಾಂಪೌಂಡ್ಸು ನೀವು ಯಾವುದು ಇದು ಇಲ್ಲಿ ನೋಡಿರಿ, ಇಲ್ಲಿ Cl ಇದಕ್ಕೆ ಜಾಯಿನ್ ಆಗಿದೆ ಅಂದರೆ ಇದು ಕ್ಲೋರೋ. 3 ಕಾರ್ಬನ್ ಆಟಮ್ ಇದೆ ಅಂದರೆ ಅದನ್ನು ನಾವು ಪ್ರೋಪೇನ್ ಅಂತ ಕರಿತೀವಿ. ಇದು ಕ್ಲೋರೋ ಪ್ರೋಪೇನ್, ಇದು ಬ್ರೋಮೋ ಪ್ರೋಪೇನ್ ಅಂತ ಕರಿತೀವಿ. ಆಮೇಲೆ OH ಇಲ್ಲಿ ಸೇರ್ಕೊಂಡಿದೆ ಅಂದರೆ ಇದು ಪ್ರೋಪೇನೇನೆ, ಅದಕ್ಕೆ OH ಸೇರ್ಕೊಂಡಾಗ ಪ್ರೊಪೆನಾಲ್ ಅಂತ ಕರಿತೀವಿ. ಇದೇ ಪ್ರೋಪೇನ್ಗೆ ಡಬಲ್ ಬಾಂಡ್ O ಬಂದರೆ ಪ್ರೊಪೆನ್ಯಾಲ್ ಅಂತ ಕರಿತೇವೆ. ಇದೇ ಕಾರ್ಬನ್ ಆಟಮ್ಗೆ ಇಲ್ಲಿ ಮಧ್ಯ ಕೀಟೋನ್ ಗ್ರೂಪ್ ಅಂತ ಕರಿತೀವಿ. ಇದು ಡಬಲ್ ಬಾಂಡ್ O ಮಧ್ಯದಲ್ಲಿ ಸೇರಿಕೊಂಡ್ರೆ ಅದನ್ನು ಪ್ರೊಪೆನಾನ್ ಅಂತ ಕರಿತೀವಿ. ಇದೇ ಒಂದು ಪ್ರೋಪೇನ್ಗೆ ಇಲ್ಲಿ C ಬಂದು OOH ಆಸಿಡ್ ಗ್ರೂಪ್, ಇದು COOH, ಇದನ್ನು ಪ್ರೊಪೆನಾಯಿಕ್ ಆಸಿಡ್ ಅಂತ ಕರಿತೀವಿ. ಇದೇ ಗ್ರೂಪಲ್ಲಿ ಇದನ್ನು ಡಬಲ್ ಬಾಂಡ್ CC ನಡುವೆ ಡಬಲ್ ಬಾಂಡ್ ಬಂತು ಅಂದರೆ ಅದು ಪ್ರೋಪೀನ್, ಅವನ್ನ ಆಲ್ಕೀನ್ಸ್ ಗ್ರೂಪ್ ಅಂತ ಕರಿತೀವಿ. ತ್ರಿಬಲ್ ಬಾಂಡ್ ಇತ್ತು ಅಂತಂದರೆ ಆಲ್ಕೈನ್ಸ್ ಅಂತ ಕರಿತೀವಿ. ನೋಡಿರಿ, ಇದು ಐಡೆಂಟಿಫೈ ಮಾಡ್ಕೊಂಡು ನೆನ್ಪಿಟ್ಕೊಳ್ರಿ. ಡಬಲ್ ಬಾಂಡ್ ಇದ್ದರೆ ಆಲ್ಕೀನ್ಸ್ ಇವು, ತ್ರಿಬಲ್ ಬಾಂಡ್ ಇದ್ದರೆ ಆಲ್ಕೈನ್ಸು. 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೋಪೀನ್ ಇದು, 4 ಇದ್ದರೆ ಬ್ಯೂಟೀನ್, 5 ಇದ್ದರೆ ಪೆಂಟೀನ್. ಇದರಲ್ಲೂ ಅಷ್ಟೇ ಆಲ್ಕೈನ್ಸಲ್ಲಿ ಇದು 3 ಇರೋದ್ರಿಂದ ಪ್ರೋಪೈನ್ ಇದು. ಅಕಸ್ಮಾತ್ ಇಲ್ಲಿ 4 ಕಾರ್ಬನ್ ಆಟಮ್ ಬಂತು ಅಂತಂದರೆ ಅದನ್ನು ಬ್ಯೂಟೈನ್ ಅಂತ ಕರಿತೀವಿ. 5 ಕಾರ್ಬನ್ ಆಟಮ್ ಬಂದರೆ ಪೆಂಟೈನ್ ಅಂತ ಕರಿತೀವಿ. ಸೊ ಆ ಥರ ನೇಮಿಂಗ್ ಕೊಡೋದನ್ನು ನೀವು ಇದನ್ನು ನೆನ್ಪಿಟ್ಕೊಳ್ರಿ. ಆ್ಯಂಡ್ ಫಾರ್ಮುಲಾಸ್ಗಳು, ಸೊ ಒಂದಷ್ಟು ಫಾರ್ಮುಲಾಸ್ ಇದೆ. ಈ ಫಾರ್ಮುಲಾಸನ್ನು ನೋಡಿರಿ, ಈ ಫಾರ್ಮುಲಾಸನ್ನು ನೆನ್ಪಿಟ್ಕೋಬೇಕು. ಯಾವ್ಯಾವುದಕ್ಕೆ ಏನೇನು ಫಾರ್ಮುಲಾಸ್ ಅಂತ ನೆನ್ಪಿಟ್ಕೊಂಡ್ರೆ ಅಟ್ಲೀಸ್ಟ್ ಆ ಪ್ರಾಬ್ಲಮ್ನ ಕೇಳಿದಾಗ ನೀವು ಫಾರ್ಮುಲಾ ಹಾಕಿದರೂ ನಿಮಗೆ ಅರ್ಧ ಅಂಕಗಳು ಸಿಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ನಿಮಗೆ ಅದನ್ನು ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೂ ಫಾರ್ಮುಲಾಸ್ಗಳಂತೂ ನೆನ್ಪಿಟ್ಕೊಂಡು ಅದನ್ನು ಬರೆದ್ರೆ ನಿಮಗೆ ಹಾಫ್ ಮಾರ್ಕ್ಸ್ ಸಿಗೋಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಫಾರ್ಮುಲಾಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಆಮೇಲೆ ಕೆಲವು ಟರ್ಮ್ಸ್, ಇಲ್ಲಿ ಯೂನಿಟ್ಸನ್ನು ಕೇಳ್ತಾರೆ. ಇದು ಸಹ ಆಬ್ಜೆಕ್ಟಿವ್ ಟೈಪಲ್ಲಿ ಯಾವುದ್ರದಾರು ಒಂದು ಯೂನಿಟ್ ಕೇಳ್ತಾರೆ. ಎಲೆಕ್ಟ್ರಿಸಿಟಿದು, ಎಲೆಕ್ಟ್ರಿಕ್ ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸು, ರೆಸಿಸ್ಟೆನ್ಸ್ ಯಾವುದು, ಚಾರ್ಜ್ ಇದು ಯಾವುದು, ಪವರ್ದು ಯಾವುದು, ಪವರ್ ಆಫ್ ಲೆನ್ಸ್ದೇನು, ಇವನ್ನ ನೀವು ಯೂನಿಟ್ಸನ್ನು SI ಯೂನಿಟ್ಸನ್ನು ನೆನ್ಪಿಟ್ಕೊಂಡ್ರೆ ಅಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ MCQ ಕ್ವಶನ್ಸಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಆ್ಯಂಡ್ ಆಲ್ಸೋ ರಿಯಾಕ್ಟಿವಿಟಿ ಸೀರೀಸು, ಯಾವುದು ಹೈಲಿ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್. ನೋಡಿರಿ, ಇದು ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಇಲ್ಲಿ ನೇಮ್ ಇದೆ, ಇಲ್ಲಿ ಸಿಂಬಲ್ಸ್ ಇದೆ. ಸೊ ಇವು ಮೇಲ್ಗಡೆ ಟಾಪಲ್ಲಿ ಇರ್ತಕ್ಕಂಥವು ಟಾಪ್ ಹೈಲಿ ರಿಯಾಕ್ಟಿವ್, ಮೋಸ್ಟ್ ರಿಯಾಕ್ಟಿವ್ ಇವು. ಸೊ ಇಲ್ಲಿ ಮಿಡ್ಲಲ್ಲಿ ಇರ್ತಕ್ಕಂಥವು ಸ್ವಲ್ಪ ಲೆಸ್ ರಿಯಾಕ್ಟಿವ್. ಇದು ಕಂಪ್ಲೀಟ್ ಲೀಸ್ಟ್ ರಿಯಾಕ್ಟಿವ್ ಅಂದರೆ ಕೆಳಗಡೆ ಇರ್ತಕ್ಕಂಥವು. ಸೊ ಯಾವುದು ಪ್ಲ್ಯಾಟಿನಮ್ಮು, ಗೋಲ್ಡು, ಸಿಲ್ವರು, ಕಾಪರ್, ಇವು ವೆರಿ ಲೆಸ್ ರಿಯಾಕ್ಟಿವ್. ಇದರಲ್ಲಿ ನಿಮಗೆ ಗ್ರೂಪಲ್ಲಿ ಕೊಟ್ಬಿಟ್ಟು 4 ಕೊಟ್ಬಿಟ್ಟು ಇದರಲ್ಲಿ ಲೆಸ್ ರಿಯಾಕ್ಟಿವ್ ಯಾವುದು, ಮೋರ್ ರಿಯಾಕ್ಟಿವ್ ಯಾವುದು ಅಂತಕ್ಕಂಥ ಕ್ವಶನ್ ಕೇಳೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಯಾವುದು ಲೆಸ್ ರಿಯಾಕ್ಟಿವ್, ಯಾವುದು ಮೋರ್ ರಿಯಾಕ್ಟಿವ್ ಅಂತೇಳಿ. ಆಮೇಲೆ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ಸ್, ಎರಡೂ ಕಡೆ ಸೇಮ್ ಆಕ್ಸಿಜನ್ ಇಲ್ಲಿ 2 ಇದ್ದರೆ ಇಲ್ಲೂ 2 ಇರಬೇಕು, ಇಲ್ಲಿ Mg2 ಇದ್ದರೆ ಇಲ್ಲೂ ಸಹ 2 ಇರಬೇಕು. ಇವನ್ನ ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಇದರಲ್ಲಿ. ಆ್ಯಂಡ್ ಆಲ್ಸೋ ಇವೆಲ್ಲ ಬ್ಯಾಲೆನ್ಸಿಂಗ್ ಆಗಿದ್ದಾವೆ, ಕೆಲವು ಆಗಿಲ್ಲ. ಅವನ್ನ ನೀವು ನೋಡ್ಕೊಂಡು ಏನು ಮಾಡ್ಬೋದು, ಬ್ಯಾಲೆನ್ಸಿಂಗ್ ಹೆಂಗಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. ಅಲ್ಲಿರ್ತಕ್ಕಂಥ ಒಂದಷ್ಟು ಈಕ್ವೇಷನ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬರೀ ನೋಡಿದರೆ ಬರೋದಿಲ್ಲ, ನೀವು ಬರ್ಕೋಬೇಕು. ಈ 6 ಮಾರ್ಕ್ ಏನಿದೆಯಲ್ಲ, 6 ಮಾರ್ಕಿಂದ ಈ ಕಡೆ H ಎಷ್ಟಿದೆ, Na ಎಷ್ಟಿದೆ, C ಎಷ್ಟಿದೆ, ಈ 6 ಮಾರ್ಕಿಂದ ಈ ಕಡೆ ಅಷ್ಟೇ ಆಟಮ್ಸ್ ಇವು ಇರಬೇಕು, ಎರಡು ಈಕ್ವಲ್ ಇರಬೇಕು. ಎರಡರಲ್ಲೂ ಡಿಫ್ರೆನ್ಸ್ ಬಂತು ಅಂದರೆ ಅದು ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂತ ಅರ್ಥ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಸಮ್ ಇಂಪಾರ್ಟೆಂಟ್ ಡಿಫರೆನ್ಸಸ್ ಹೇಳಿದೆ, ಇಲ್ಲಿ ನೋಡ್ತಾ ಹೋಗ್ರಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್, ಆಕ್ಸಿಡೇಷನ್ನು, ರಿಡಕ್ಷನ್ನು, ಕೊರೋಷನ್ನು, ರ್ಯಾನ್ಸಿಡಿಟಿ, ಏರೋಬಿಕ್ ರೆಸ್ಪಿರೇಷನ್, ಅನೋಬಿಕ್ ರೆಸ್ಪಿರೇಷನ್ನು, ಆರ್ಟರೀಸು, ವೆಯಿನ್ಸು ಮತ್ತು ಕೆಪಿಲರೀಸು, ಜಿಯೋಟ್ರೋಪಿಸಮು, ಫೋಟೋಟ್ರೋಪಿಸಮು, ಮೋಟಾರು, ಡೈನಮೋ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು, ಸೆಲ್ಫ್ ಪಾಲಿನೇಷನ್ನು, ಕ್ರಾಸ್ ಪಾಲಿನೇಷನ್ನು, ಹೋಮೋಲಜಿ, ಅನಾಲಜಿ, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸು, ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸು. ನೋಡಿರಿ, ಇಷ್ಟು ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ. ಈ ಡಿಫ್ರೆನ್ಸಸ್ಸನ್ನು ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿರಿ, ಇದರಲ್ಲಿ ಕಂಪಲ್ಸರಿ ನಿಮಗೆ ಒಂದು ಬರ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಲಿಸ್ಟ್ ಔಟ್ ದ ಯೂಸಸ್ಸು. ಸೋಡಿಯಂ ಕಾರ್ಬೋನೇಟ್, ಇದನ್ನು ವಾಷಿಂಗ್ ಸೋಡಾ ಅಂತ ಕರಿತೀವಿ. ಅದರದ್ದು ಏನೇನು ಯೂಸಸ್ಸು, ನಿಮ್ಮ ಮಾಮೂಲಿ ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಯೂಸಸ್ಸೇ ಇದು.
ಡಿಟರ್ಜೆಂಟ್ಸು, ಸೋಪ್ಸನ್ನು ಪ್ರಿಪೇರಿಂಗಲ್ಲಿ, ಗ್ಲಾಸ್ ಪ್ರಿಪೇರಿಂಗಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ಇವು ಕಂಪಲ್ಸರಿ ನಿಮ್ಗೆ 1-2 ಮಾರ್ಕ್ಸಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆಮೇಲೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂದರೆ ಬೇಕಿಂಗ್ ಸೋಡಾ ಎಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಬ್ಲೀಚಿಂಗ್ ಪೌಡ್ರು, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇದನ್ನೆಲ್ಲಿ ಯೂಸ್ ಮಾಡ್ತೀವಿ ಬ್ಲೀಚಿಂಗ್ ಪೌಡ್ರನ್ನ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಎಲ್ಲಿ ಯೂಸ್ ಮಾಡ್ತೀವಿ. ನೋಡಿರಿ ಇವೆಲ್ಲ ಈ ಯೂಸಸ್ಸನ್ನು ಕರೆಕ್ಟಾಗಿ ನೀವು ನೋಡಿ ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಅದು ಸಹ 2 ಮಾರ್ಕ್ಸಿಗೆ ಇರ್ತದೆ. ಇನ್ನು ಇಥೆನಾಲ್ನ ಯೂಸ್ ಏನು, ಇಥೆನಾಯಿಕ್ ಆಸಿಡ್ದು ಯೂಸ್ ಏನು, ಆಮೇಲೆ ಈಸ್ಟರ್ಸ್ ಯೂಸ್ ಏನು. ಸೊ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ಅಟ್ಲೀಸ್ಟ್ ಪಾಸ್ ಆಗ್ತಕ್ಕಂಥ ಒಂದು ಚಾನ್ಸಸ್ಸು ಇರ್ತದೆ. ಇನ್ನು ಉಳಿದಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ನೀವು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಬರಬೇಕು ಅಂತಂದರೆ ಇದುವರೆಗೆ ನಾನು ಏನು ತೋರಿಸಿದ್ದೀನಿ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಖಂಡಿತ ನಿಮಗೆ ಪಾಸ್ ಆಗ್ತಕ್ಕಂಥದ್ದು ಹಾಗೇ ಆಗ್ತದೆ. ಸೊ ಹಾಗಾಗಿ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ಉಪಯೋಗಿಸ್ಕೊಳ್ರಿ. ಇವತ್ತು ಕೊನೆಯ ದಿನ ಇದೆ, ಇವತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾಳೆ ನೀವು ಒಂದು ಸೈನ್ಸಲ್ಲಿ ಪಾಸ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ರೆ ಪಾಸ್ ಆಗ್ತದೆ. ಹಾಗಾಗಿ ಇವನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತಿಳಿತಾ ಮುಂದಿನ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.